ಕೊಡ್ತೀನಿ ಅನ್ನೋರಿದ್ರೆ ಮಂಡ್ಯವರೆಗೂ ಎಲ್ಲ ಸೇರಿ ಸಂಘಟನೆ ಮಾಡಬೇಕು ಅಂತ ಏನು ಮೊದಲೇ ಒಂದು ಮಾತಾಡಿದ್ದು ಆ ಒಂದು ವಿಚಾರನೂ ಕೂಡ ಹಳ್ಳಿ ಮುಖಂಡರುಗಳನ್ನು ಕರೆಸಿ ಈ ಒಂದು ಚಾಲ್ತಿಗೆ ಸೇರಿಸ್ಕೊಳ್ಬೇಕು ಅಂತ ಈ ಒಂದು ಪುನರುಚ್ಚಿಸಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದೊಳ್ಳೆಯಂಥ ಮಹತ್ವದಂಥ ಕಾರ್ಯ ನಡೀತಾ ಇದೆ. ಹಾಗಾಗಿ ಇಂತಹ ಒಂದು ಮಹತ್ವದಂಥ ಕಾರ್ಯಕ್ಕೆ ನಾವು ಕೂಡ ನಮ್ಮ ಒಂದು ಎಲ್ಲ ಸಾಮಾಜಿಕ ಸಂಘಟನೆಗಳೇನಿದೆಯೋ ಎಲ್ಲರೂ ಕೂಡ ನಾವು ಕೈ ಜೋಡಿಸಿ ನಮ್ಮ ಕರ್ತವ್ಯ ಏನಿದೆಯೋ ಈ ಸಮಿತಿ ಯಾವ ಜವಾಬ್ದಾರಿಯನ್ನು ನಮಗೆ ನಿರ್ವಹಿಸಿತೋ ಆ ಜವಾಬ್ದಾರಿಯನ್ನು ನಾವು ಸಂಪೂರ್ಣವಾಗಿ ನಾವು ನಿಭಾಯಿಸ್ತೀವಿ ಎಲ್ಲರೂ ಸೇರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಶಿಬಿರಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘದ ವತಿಯಿಂದಲೂ ಸಹ ಎಲ್ಲ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ನಾನು ಮಾತಾಡಿದ್ರೆ ಅದೊಂದು ಎಷ್ಟು ಸಿಕ್ಕದಾಗ್ತದೆ. ಎರಡನೇದು, ಕೆಲವು ಊರುಗಳಿಂದ ನಮ್ಮಲ್ಲಿ ಇಲ್ಲಿ ಅಪ್ಡೇಟ್ ಇದೆ. ಈಗ ಪಕ್ಷಾತೀತವಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿದ್ದಾರೆ, ಯಾವ ಊರು ಬಿಟ್ಟು ಹೋಗಿದೆ, ಏನಾಗಿದೆ ಅನ್ನೋದು ಗೊತ್ತಿದೆ. ಈಗ ಕೆಲವರು ಹೆಸರುಗಳನ್ನ ನಾವು ಕೊಡ್ತೀವಿ, ತಾವುಗಳು ಹೋಗ್ತಾರೆ. ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಭೇಟಿ ಮಾಡೋದಿರ್ಬೋದು, ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯನ್ನ ಭೇಟಿ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಪ್ರಾಂಶುಪಾಲರನ್ನ ಭೇಟಿ ಮಾಡ್ತಕ್ಕಂಥದ್ದು ಇರ್ಬೋದು. ಹಾಗಾಗಿ ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೇನೆ. ಜೊತೆಗೆ ಇನ್ನು ಅಲ್ಲಿ ಸರಿ ಹೇಳಿದ್ರು, ಒಂದು ಊರಿಂದ 25 ಜನ ಅಂತೇಳಿ, 25 ಜನ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಈಗೇನೀಗ ಅಲ್ಗೂರು ಹೋಬಳಿ ದಾಕ್ಷಿಣ್ಯಕ್ಕೆ ಎಲ್ಲವನ್ನು ಕೂಡ ನಾನೇ ಆಗಲಿ ಅಥವಾ ಮಾದೇಸ್ವಾಮಿನೇ ಆಗಲಿ ಅಥವಾ ಮನೋಹರೇ ಆಗಲಿ ತಗೊಳ್ಳೋಕೆ ಆಗೋದಿಲ್ಲ. ನಾವು ಎಲ್ಲರೂ ಕೂಡ ನಮ್ಗೆ ಆದಂತ ಪ್ರತಿಯೊಂದು ಗ್ರಾಮದಲ್ಲಿ ಗೊತ್ತಿರ್ತಕ್ಕಂಥವರು ಇದ್ದೇ ಇದ್ದಾರೆ. ನಾನು ಅನ್ಕೋತೀನಿ ಒಂದು ಗ್ರಾಮದಲ್ಲಿ 2 ಅಥವಾ 3 ಜನ ವಾಲಂಟಿಯರ್ಸ್ ಇಟ್ರೆ ಅಟ್ಲೀಸ್ಟ್ ಅವರೇ ಮಾಹಿತಿ ಕಲೆಕ್ಟ್ ಮಾಡಿರ್ತಾರೆ. ಉದಾಹರಣೆಗೆ ನನ್ನ ಗ್ರಾಮ ಅಂತರಳ್ಳಿನಲ್ಲಿ ಯಾರ್ಯಾರು ಒಬ್ಬನಿಗೆ ಬಿಟ್ಟರೆ ಯಾರ್ಯಾರು ಬ್ಲಡ್ ಕೊಡ್ತಾರೆ ನೋಡ್ರಪ್ಪ ಅಂತೇಳಿ ಮೊದಲೇ ತಗೋಬಹುದು ಅಂತ ಅನ್ಕೊಳ್ತೀನಿ ನಾನು. ಆಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು 2026 ಅನ್ಕೊಂಡಿದೀವಿ, ಅದಕ್ಕಿಂತ ಎಕ್ಸಸ್ ಆಗುತ್ತಾ ಅಥವಾ ಏನ್ ಕೊರತೆ ಆಗುತ್ತೆ, ಇನ್ನೂ ಹೆಚ್ಚಿನ ಪರಿಶ್ರಮ ಎಷ್ಟು ಮಾಡಬೇಕು ಅಂತ ಗೊತ್ತಾಗುತ್ತೆ ಅನ್ಕೊಳ್ತೇನೆ. ಈಗ ನಮ್ಮ ಅಲ್ಗೂರಲ್ಲಿ ಈಗ ನಮ್ಮ ಲಯನ್ ಸಂಸ್ಥೆ ಇದೆ, ಅನಿಕೇತನ್ ಲಯನ್ ಸಂಸ್ಥೆ ಇದೆ, ಬೇರೆ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಪರಿಷತ್ ಇದೆ, ನಮ್ದು ಡಿ ಆರ್ ಗುರು ಶಿಷ್ಯ ಬಳಗ ಇದೆ. ಬೇರೆ ಬೇರೆ ಊರುಗಳಲ್ಲಿ ಅವ್ರದೇ ಆದಂತ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರಗಳನ್ನೆಲ್ಲ
ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ರೈತರನ್ನು ನಾವು ಬ್ಲಡ್ ಡೊನೇಷನ್ ಮಾಡೋದಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ಮಾಡ್ಬೋದು. ಒಂದಷ್ಟು ಲಿಸ್ಟ್ನ ಮಾಹಿತಿನ ಮೊದಲನೇ ತಗೋಬಹುದು ಅಂತ ಅನ್ಕೊಳ್ತೀನಿ ನಾನು. ಹಾಗಾದಾಗ ನಮ್ಮ ನಿರೀಕ್ಷೆ ಏನಿದೆ ಅದು ರೀಚ್ ಆಗ್ತಾ ಇದೀವಾ ಇಲ್ವಾ ಅಥವಾ ಇನ್ನೂ ನಮ್ಮ ಎಫರ್ಟ್ ಜಾಸ್ತಿ ಆಗ್ಬೇಕಂತ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ದಯಮಾಡಿ ನನ್ನ ಅನಿಸಿಕೆ ಪ್ರತಿಯೊಂದು ಪಂಚಾಯತಿ ತಗೊಳ್ಳಿ, ಊರ್ ಬೇಡ, ಒಂದು ಪಂಚಾಯತಿಗೆ 4 ಜನ ಆಕ್ಟಿವ್ ಆಗಿರ್ತಕ್ಕಂಥವ್ರು ಇದ್ರೆ ಯೂತ್ಸ್ ಖಂಡಿತವಾಗ್ಲೂ ನಾವೇನು ಅನ್ಕೊಂಡಿದ್ವಿ ಆ ಗೋಲ್. ಗುರುಗಳು ಫೋನ್ ಮಾಡಿ ಶಾಂತಿ ಕಾಲೇಜಿಂದ ಪುಟ್ಟಸ್ವಾಮಿ ಗೌಡರು, ಜಗನ್ನಾಥ್ ಮತ್ತೆ ವೇದಮೂರ್ತಿ ಸರ್ ಅಂತೇಳಿ ಅವ್ರದ್ದು ಒಂದು ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳ ಒಂದು ಗುಂಪಿದೆ. ಆ ಗುಂಪಿನಲ್ಲಿ 1,000 ಜನ ಸದಸ್ಯರಿದ್ದಾರೆ. ಅವ್ರನ್ನ ನಾನು ಬೆಳಗ್ಗೆ ಫೋನ್ ಮಾಡಿ ಹಿಂದೆನೂ ಕರೆದೆ. ಇವತ್ತು ಅನಿವಾರ್ಯ ಕಾರಣದಿಂದ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಎಲ್ಲ ಶಿಷ್ಯಂದಿರ ಬಳಗವನ್ನು ನಾವು 3 ಜನ ಸೇರಿ ಈ ಒಂದು ಕ್ಯಾಂಪ್ಗೆ ಬರಲಿಕ್ಕೆ ನಾವು ಪ್ರೇರೇಪಣೆಯನ್ನು ಮಾಡ್ತೀವಿ. ನಾವು ಕೂಡ ವಾಲಂಟಿಯರಾಗಿ ನಿಮ್ಮ ಜೊತೆ ಇರ್ತೀವಿ. ನಾವು ಬರಲಿಕ್ಕೆ ಆಗ್ತಾ ಇಲ್ಲ, ಈ ವಿಚಾರವನ್ನು ನೀನು ನಮ್ಮ ಪರವಾಗಿ ಮುಟ್ಟಿಸಬೇಕು ಅಂತೇಳಿ ನಮ್ಮ ಗುರುಗಳ ಆದೇಶದ ಮೇರೆಗೆ ನಾನು ಮುಟ್ಟಿಸ್ತಾ ಇದ್ದೀನಿ. ಆ ಒಂದು ವಾಣಿಜ್ಯ ವಿದ್ಯಾರ್ಥಿಗಳ ಸಂಘ ಸುಮಾರು 1,000 ಜನ ಶಿಷ್ಯ ಬಳಗ ಇದೆ. ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಅಂತೇಳಿ ನಮ್ಮ 3 ಜನ ಉಪನ್ಯಾಸಕರು ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಒಂದು ಇದರಲ್ಲಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸೋದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾಗಿ ಟೀಮ್ ಮಾಡೋಣ. ಅದಕ್ಕಾಗಿ 5 ಜನ ಒಂದು ಕಾಲೇಜ್ಗೆ ಹೋಗುವಂಥದ್ದು, ಅಲ್ಲಿ ಪ್ರಿನ್ಸಿಪಾಲ್ನ ಭೇಟಿ ಮಾಡಿ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳನ್ನ ಒಂದು ಕಡೆ ಅಸೆಂಬಲ್ ಮಾಡಿ ರಕ್ತದಾನದ ಬಗ್ಗೆ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಅಲ್ಲೇ ಸ್ಪಾಟಲ್ಲಿ ಅವ್ರನ್ನ ಯಾರು ರಕ್ತದಾನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ದಯಮಾಡಿ ಅವ್ರನ್ನ ಎನ್ರೋಲ್ ಮಾಡಿ ಅಂತ ಕೇಳ್ಕೊಳ್ಳೋಣ. ಮ್ಯಾಕ್ಸಿಮಮ್ ನಾವು ಟಚ್ ಮಾಡ್ಬೋದು. ಅದರಿಂದ ಆ ಒಂದು ಸಲಹೆಯನ್ನು ನಾನು ಕೊಡ್ತೀನಿ. ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಲೇಜುಗಳಿಗೂ ಹೋಗುವಂತೆ ಒಂದೊಂದು 5 ಜನ ಅಥವಾ 3 ಜನ ಒಂದು ಟೀಮ್ ಮಾಡಿ ಒಂದೊಂದು ಕಾಲೇಜಿಗೆ ಹೋಗಿ ರಕ್ತದಾನದ ಬಗ್ಗೆ ವಿಚಾರವನ್ನು ಮುಗಿಸಿ ಒಂದು ಸೆಮಿನಾರ್ ಟೈಪ್ ಮಾಡಿ ಅಲ್ಲಿ ಎನ್ರೋಲ್ ಮಾಡಿಸುವಂತಹ ಕಾರ್ಯವನ್ನು ನಿಷ್ಕಡೆಯಿಂದಲೇ ಮಾಡೋದಕ್ಕೆ ಎಲ್ಲರೂ ಈಗ ಹುಡುಗರ ಜೊತೆಗೆ ಆಶಾ ಕಾರ್ಯಕರ್ತರು ಅಂತ ಇದ್ದೇ ಇದೆ. ಅವರು ಬಾಣಂತಿಯರು ಈ ಪ್ರೆಗ್ನೆಂಟ್ಗಳಿಗೆ ಕರೆಕ್ಷನ್ ಇರುತ್ತೆ, ರಕ್ತ ಬೇಕು ಅಂತ ಅವ್ರು ಹೇಳ್ತಾರೆ. ಅವ್ರ ಕೈಯಿಂದ ಒಂದು 5 ಜನ ನಮ್ಗೆ ಸಿಕ್ಕಿದ್ರೆ ಯುವಕರ ಜೊತೆಗೆ ಅವ್ರ ಕಡೆ 2-3 ಜನ ಬಾಣಂತಿಗೆ ಬೇಕು ಅಂತಾರೆ. ಅವ್ರ ಅಣ್ಣನ ಅವ್ರ ತಮ್ಮನ ಒಬ್ರು ರಕ್ತ ಕೊಡಿಸಿ, ಅವ್ರು ಬೇಕು ಅಂತ ನಾವು ಕೊಡ್ತೀವಿ. ಅವ್ರು ಎಲ್ಲೇ ಕೇಳಿ ಕೊಡಿಸ್ಕೊಡ್ತೀವಿ. ಈ ಥರ ಕೊಟ್ಟು ತಗೊಳ್ಳೋದು ಮಾಡೋ ಸಂಪರ್ಕ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅದನ್ನು ಸೆಳಿಬೋದು ಅಂತ ನನ್ನ ಅಭಿಪ್ರಾಯ. ರಕ್ತ ದಾಖಲೆಯಾಗಿ ಮಾಡಬೇಡ, ರಕ್ತ ಕೊಟ್ಟು ದಾಖಲೆ ಮಾಡೋಣ ಅಂತ ಅವತ್ತು ಈ ತಂಡ ಮಾಡಿದ್ದು. ತುಂಬ ಜನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ರಕ್ತದಾನ ಶಿಬಿರ ಮಾಡಬೇಕು, ಇದರ ಈ ಥರ ಪ್ರಚಾರ ಪಟ್ಟು ಮಾಡ್ಬೋದು, ಈ ಥರ ದೊಡ್ಡ ಮಟ್ಟ ಮಾಡ್ಬೋದು ಅಂತ ನಮ್ಮನ್ನು ನೋಡಿ ಮೊದಲು ಪ್ರಯತ್ನ ಮಾಡಿದ್ರು, ಮಂಡ್ಯದಲ್ಲಿ ಪ್ರಯತ್ನ ಮಾಡಿದ್ರು. ತುಂಬ ವರ್ಷ ನಮ್ಮ ಮಳವಳ್ಳಿಗೆ ದಾಖಲೆ ಬರೆದಿತ್ತು. ಅದಕ್ಕೆ ಕಾರಣ ಇಲ್ಲಿ ಎಲ್ಲರೂ ಒಟ್ಟಾಗಿ ದುಡಿದಿದ್ದೇನೆ. ಈ ಸಲ ಕೂಡ 2026 ಏನು ಅಂತಂದರೆ ಮಳವಳ್ಳಿ ಹೆಸರು ಮತ್ತೆ ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ 26 ಗಂಟೆ ಸತತವಾಗಿ ಎಲ್ಲೂ ಕೂಡ ರಕ್ತದಾನ ಶಿಬಿರಗಳು ಮಾಡಿಲ್ಲ. ಯಾವುದೋ ಒಂದು ಹಂತದಲ್ಲಿ ಮಾಡ್ತಾರೆ, ಅವರವರ ಶಕ್ತಿಯನ್ನು ಸರಿ. ಈಗ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಮಿನಿಸ್ಟರ್ ಮಾಡಿದ್ರು 3,000 ಮೀಟ್ ಆಗಿದೆ. ಅಂದರೆ ಅವರ ತಂದೆ ಹುಟ್ಟುಹಬ್ಬ ಸ್ಮರಣಾರ್ಥವಾಗಿ ಮಾಡಿದಾಗ 3 ವರ್ಷ ಮೀಟ್ ಆಗಿದೆ. ಅದು ಬಿಟ್ಟರೆ ಅದೇ ಫಸ್ಟ್ ರಾಜ್ಯಕ್ಕೆ ಎಷ್ಟು ಅದೊಂದೇ, ದೇಶಕ್ಕೆ ಎಷ್ಟು ಅದನ್ನೇ. ಈ ಯಾವುದೂ ಅಷ್ಟೊಂದು ದೊಡ್ಡ ಮಟ್ಟ ನಡೆದಿಲ್ಲ. ನಾವು ಅದನ್ನು ನೀರು ಮಾಡಬೇಕು ಅಂತಂದಾಗ 2026 ಸಮಾನ ವಯಸ್ಕರು ಮತ್ತು ಮನಸ್ಕರು ಹಾಗೂ ಕಿರಿಯರೆಲ್ಲರಿಗೂ ಈ ನಿಮ್ಮ ಕಿರಿಯನ ಶರಣಾರ್ಥಿಗಳು. ತಡವಾಗಿ ಬಂದೆ, ಆದ್ರೂ ನಮ್ಮ ಕಾರ್ಯಕ್ರಮ ಇದು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇಸ್ಕೊಂಡು ತಡವಾದ್ರೂ ಪರವಾಗಿಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೀವು ಏನೇ ಈ ರಕ್ತದಾನ ಶಿಬಿರದಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟರೆ 2,000ಕ್ಕೆ ಟಾರ್ಗೆಟ್ ಮಾಡಿ, ಬಾಕಿ ಮೇಲ್ಗಡೆ ಇರೋ 26 ನಮ್ಮ ಕಡೆಯಿಂದ ಆಗುತ್ತೆ. 2,000ಕ್ಕೆ ನೀವು ಟಾರ್ಗೆಟ್ ಮಾಡಿ 26 ಆಗುತ್ತೆ. ನಮ್ಮಲ್ಲಿ ಇದುವರೆಗೆ 386 ಜನ ಸ್ವಯಂ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ನನ್ನದೇ ಆದಂಥ ಒಂದು ಪಡೆ ಇದೆ. ಅದರಲ್ಲಿ ಪ್ರತಿದಿನ ಎಮರ್ಜೆನ್ಸಿ ಆದಾಗ ಅವ್ರನ್ನ ಕಳಿಸಿ ಕೊಡಿಸ್ತಾ ಇದ್ದೀವಿ. ಇದುವರೆಗೆ ಅವತ್ತಿಗೆ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಎಮರ್ಜೆನ್ಸಿ ಬರದೇ ಹೋದರೆ ಅವ್ರನ್ನ ಉಳಿಸ್ಕೊಂಡ್ರೆ 380 ತನಕನೂ ನಾನು ಪ್ರಯತ್ನ ಪಡ್ತೀನಿ ಅಣ್ಣ. ಜೊತೆಗೆ ನೀವು ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟರೂ ಕೂಡ ಅತ್ಯಂತ ಕಿರಿಯನಾಗಿ ಈ ಸಂಘಟನೆಯಲ್ಲಿ ನಿಂತುಕೊಂಡು, ಮುಂಚೂಣಿನಲ್ಲಿ ನಿಂತುಕೊಂಡು ನನ್ನ ತನು ಮನ ಧನದ ಜೊತೆಯಲ್ಲಿ ನನ್ನ ಸಮಯವನ್ನು ಕೂಡ ನೀಡಿ ಈ ರಕ್ತದಾನ ಶಿಬಿರಕ್ಕೆ ಒಬ್ಬ ಸೈನಿಕನಾಗಿ ನಾನು ಏನು ದುಡಿಬೇಕು ಅದನ್ನು ದುಡಿತೀನಿ ಅಂತ ಈ ಎಲ್ಲ ಈ ಥರ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ನೀವು ಅಕ್ಕಪಕ್ಕದವರು ಬಂದು ಸಹಕಾರ ಮಾಡಿ. ನಮ್ಮ ಟಾರ್ಗೆಟ್ 2026 ಇದೆ. 2026ರಲ್ಲಿ ಅಂದರೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಅವ್ರಿಗೂ ತಿಳಿಸಿದ್ವಿ. ಅದೇ ಥರ ನಾವು ಈಗ ಇನ್ನು ಮುಂದೆ ಇದೇ ಥರ ನಾವು ಇನ್ನೂ ನಮ್ಮ ಎಷ್ಟು ಅಕ್ಕಪಕ್ಕ ಕ್ಲಬ್ಗಳಿವೆ ಎಲ್ಲರಿಗೂ ನಾವು ತಿಳಿಸಿ ನಾವು ಜಾಸ್ತಿ ಸ್ಟೇಟ್ ಬಂದಾಗ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಮತ್ತು ನಮ್ಮ ಮಕ್ಕಳು ಇಬ್ಬರು ಡಾಕ್ಟರ್ ಆಗಿದ್ದಾರೆ. ನಮ್ಮ ಒಂದು ಚಿಕ್ಕವನು, ಇನ್ನೊಬ್ಬ ದೊಡ್ಡವನು ಮಾತಾಡ್ಸ್ತೀನಿ, ಅವನು ಡ್ಯೂಟಿ ಮಾಡ್ತಾ ಇದ್ದಾನೆ. ಇವನು ಚಿಕ್ಕವನು DGSನಲ್ಲಿ ಈಗ ಇಂಟರ್ನ್ಶಿಪ್ ಹಿಡಿತಾ ಇದೆ.
ಇವ್ರಿಗೂ ನಾ ಹೇಳಿದ್ದೀನಿ ನೀವು ಈಗ ಇಂಟರ್ನ್ಶಿಪ್ ಇದೆಲ್ಲ ನಿಮ್ಮ ಸ್ಟೂಡೆಂಟ್ಸ್ಗೂ ಕರ್ಕೊಪ್ಪ. ಈಗ ಈ ಥರ ನಮ್ಮ ಎಲ್ಲರೂ ಸ್ವಲ್ಪ ಜನ ಹೆದರ್ಕೋತಾರೆ, ಮಾಡೋಕ್ಕಾಗಲ್ಲ, ರಕ್ತ ಹೊಂಟೋಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ಇಟ್ ಈಸ್ ಡಿಟಾಕ್ಸಿಫಿಕೇಶನ್. ನಿಮ್ಮ ಗಟ್ಟ ರಕ್ತದಿಂದ ತೆಗೆದಿರೋದು ಅದು ಪ್ಯೂರಿಫಿಕೇಶನ್ ಆಗುತ್ತೆ. ಬೇರೆಯವ್ರಿಗೆ ಹೋಗಿ ಬೇರೆಯವ್ರ ಮೈಗೆ ಹೋಗಿ ಅದು ಪ್ಯೂರಿಫೈ ಮಾಡುತ್ತೆ ಆ ರಕ್ತ. ಆಮೇಲೆ ಅಕಾರ್ಡಿಂಗ್ ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಆರ್ಟಿಕಲ್ ಬಂದೈತೆ, ಯಾರು ರಕ್ತದಾನ ಮಾಡ್ತಾರೆ 88% ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ. ಜನರಿಗೆ ಇದು ಅವೇರ್ನೆಸ್ ಇಲ್ಲ. ನಾನು ಟ್ರೈ ಮಾಡ್ತೀನಿ, ನಮ್ಮ ಬ್ಯಾಚರ್ಸು, ನಮ್ಮ ಡಾಕ್ಟರ್ಸ್ ಕೊಲೀಗ್ಸ್ ಎಲ್ಲ ನಾವು ಒಂದು ದಿವಸ ಬಂದು ನಾವು ಒಂದು ಡಾಕ್ಟರ್ಸ್ ಒಂದು ಬೆನಿಫಿಟ್ ಹೇಳ್ತೀವಿ, ಏನೇನು ಬೆನಿಫಿಟ್ ಆಗುತ್ತೆ, ಏನೇನು ಯೂಸಸ್ ಇರುತ್ತೆ ರಕ್ತದಾನ ಮಾಡಿದ್ರೆ. ಆ್ಯಂಡ್ ಇದು ನಿಜ ತುಂಬ ಖುಷಿ ಆಯಿತು ಇದು ಕೇಳಿ, ಇದೆಲ್ಲ ಅರೇಂಜ್ ಮಾಡ್ತಿರೋದು. ಆ್ಯಂಡ್ ನಮ್ಮ ಕಡೆಯಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ. ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಡೂ ಇಟ್. ಥ್ಯಾಂಕ್ ಯು. ಏನು ನಾವು ಗುರಿ ಹೊಂದಿದ್ದೀವಿ 2026 ಬಗ್ಗೆ ಕೂಲಂಕುಷ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ದೇನೆ ಈಗ ಅಲಗೂರು ಹೋಬಳಿನಲ್ಲೇ ಮುಂದಿನ ವಾರದಲ್ಲಿ ಲಯನ್ಸ್ನವ್ರು ಬಂದಿದ್ದಾರೆ, ಮುಖಂಡರುಗಳು ಬಂದಿದ್ದಾರೆ. ನೀವು ಯಾವತ್ತೂ ಅಲ್ಲಿ ಸಭೆ ಕರಿತೀರಿ, ನಾವು ಅಲ್ಲಿಗೆ ಬರೀ ರೆಡಿ ಇರ್ತೀವಿ. ಇಲ್ಲ ಅಂದ ತಕ್ಷಣ ಕಿರ್ಗಾಲಲ್ಲಿ ಒಂದು ಹೋಬಳಿ ಮಟ್ಟ ಸಭೆ ಮಾಡೋಣ, ಬಿಜಿಪುರದ ಎಲ್ಲಿ ಮಾಡಬೇಕು ಅಂತ ನೋಡ್ಕೊಂಡು ಅಲ್ಲೊಂದು ಸಭೆ ಮಾಡೋಣ. ಒಟ್ಟು 5 ಕಡೆ ನಾವು ಮಾಡೋಣ ಅಂದ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಇವೆಲ್ಲ ಏನು ಹೇಳಿದ್ದೀರಿ ಅದನ್ನೆಲ್ಲ ನಾವು ಯೋಜನೆಗಳು ರೂಪಿಸ್ಕೊತಾ ಇದ್ದೀವಿ. ಇದಕ್ಕೆಲ್ಲ ಏನು ಅಂದ್ರೆ ನಾವು ಒಂದು ಗುಂಪು ಈಗ ಇನ್ನೊಂದು ನಂಬರ್ ಎಲ್ಲ ತಗೊಂಡಿದ್ದಾರೆ. ನಮ್ಮ ಮಾದೇವಮ್ಮ ಒಂದು ಹೇಳಿದ್ರು ಕರೆಕ್ಟ್, ಅದು ನಾವು ಒಂದು ಗ್ರೂಪ್ ಮಾಡ್ಕೊಂಡು ಹೇಗಿದ್ದಾರೆ ಅವರೆಲ್ಲ ಹೊಸದಾಗಿ ಈಗೆಲ್ಲ ಬಂದಿದ್ದಾರೆ, ಅವರೆಲ್ಲ ಲಿಂಕ್ ಸೇರ್ಕೋಬೇಕು. ಏನು ನಡೀತಾ ಇದೆ ಇಲ್ಲಿ ಕಾರ್ಯಕ್ರಮಗಳು ಅನ್ನೋದು ಗೊತ್ತಾಗ್ತದೆ. ಅದರಿಂದ ಅದು ಇವತ್ತು ನಾವು ನಂಬರ್ಗಳು ತಗೊಂಡಿದ್ದು ಚೆನ್ನಾಗಿತ್ತು. ಕಾಲ ನಿಂತಿಲ್ಲ, ಬೇಗ ಒಂದು ಪುಸ್ತಕ ತಗೊಂಡ್ಬಂದು ಬೇಗ ನಂಬರ್ ತಗೊಂಡು ಕೈ ಇಲ್ಲೇ ಮಲ್ಲೇಶ್ ಮಾಲ್ಗೆ ಹೋಗಿ 1 ನಿಮಿಷ